ಮುಂದೆ ಅವ್ರು ಇಲ್ಲೇ ಇರ್ಲಿ ಅಂತ ಮನೆಗೆ ಕರ್ಕೊಂಡ್ ಬಂದಿದ್ದೀವಿ. ಏನು ನಮ್ಮನೆಗ? ಹೌದಮ್ಮ, ಇವ್ರಿಗೆ ಇವ್ರ ಕಡೆಯವರು ಅಂತ ಯಾರು ಇರ್ಲಿಲ್ಲ, ಅದಕ್ಕೆ ನಮ್ಮನೆ ಕರ್ಕೊಂಡ್ ಬಂದೆ. ಅಂಡ್ ಮೋರ್ ಓವರ್ ಅಜ್ಜಿನ ನೋಡ್ಕೊಳ್ಳೋದಕ್ಕೆ ಒಬ್ಬರ ಅವಶ್ಯಕತೆ ಈಗ ಖಂಡಿತವಾಗ್ಲೂ ಇದೆ. ಅಜ್ಜಿನ ನೋಡ್ಕೊಳ್ತಾರೆ, ಇವ್ರಿಗೊಂದು ಆಶಾ ಸಿಗ್ದಾಗುತ್ತೆ. ಅಮ್ಮ, ಇವ್ರೇ ನನ್ನ ತಾಯಿ. ಇವ್ರು ಕೂಡ ನಿಮ್ಮಷ್ಟೇ ಒಳ್ಳೆಯವರು. ಅಮ್ಮ, ನೀವು ಇಲ್ಲಿ ಆರಾಮಾಗಿ ಯಾವ ತೊಂದರೆ ಇಲ್ಲದೆ ಇರ್ಬೋದು. ನಿಮ್ ಜೊತೆ ಅಮ್ಮ ಇರ್ತಾರೆ. ಅಮ್ಮ ಇರುವಾಗ ನೀವು ಯಾವ ವಿಚಾರಕ್ಕೂ ಭಯ ಪಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬರೋದು ಇದು ನಿಮಗೆ ತುಂಬಾ ಸೇಫ್ ಅಂಡ್ ಸೆಕ್ಯೂರ್ ಜಾಗ. ನಿಮ್ಮನ್ನು ನೋಡಿ ತುಂಬಾ ಸಂತೋಷ ಆಗ್ತಿದೆ. ನೀವು ನಮ್ಮೂರ್ನವರು ಅಂದ್ಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಕೇಳೇ ಇರ್ತೀರ. ಆದ್ರೆ ನಾನ್ ಮಾತ್ರ ನಿಮ್ಮನ್ನ ಇದೇ ಮೊದಲನೇ ಸಲ ನೋಡ್ತಿರ. ಹೌದು, ನಮ್ಮೂರಲ್ಲಿ ನೀವೆಲ್ಲಿದ್ರಿ? ನಿಮ್ಮ ಮನೆ ಎಲ್ಲಿದೆ? ಇವ್ರ್ಯಾಗೋ ತುಂಬಾ ಭಯ ಪಡ್ಕೊಂಡು ಹೋಗಿದಾರಲ್ವಾ? ಯಾಕೆ ನಿಂತ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಬನ್ನಿ ಬನ್ನಿ. ಕೂತ್ಕೊ. ಏನ್ ಕುಡಿತೀರಾ? ಕಾಫಿ, ಟೀ, ಜ್ಯೂಸು? ಈ ಬಿಸಿಲಿಗೆ ಜ್ಯೂಸೇ ಒಳ್ಳೇದು. ತರ್ತೀನಿ. ನನ್ನ ತಾಯಿಗೆ ಎಷ್ಟು ಒಳ್ಳೆಯವರು ಅಂತ ನಿಮ್ಗೆ ಈಗ ಗೊತ್ತಾಯ್ತಾ? ಅವ್ರಿಗೆ ಯಾರಾದ್ರೂ ಒಂದ್ಸಲ ಪರಿಚಯ ಆದ್ರೆ ಮುಗಿತು. ಅವ್ರನ್ನ ಅವರು ಯಾವತ್ತೂ ಮರೆಯೋದಿಲ್ಲ. ತುಂಬಾ ಕೇರ್ ಮಾಡ್ತಾರೆ. ನೀವು ಮಾತಾಡ್ತೀರಿ, ನಾನು ಬಂದೆ. ತಗೊಳ್ಳಿ. ತುಂಬಾ ಟಯರ್ಡ್ ಆಗಿದ್ದೀರಾ, ಜ್ಯೂಸ್ ಕುಡಿ. ಇದು ನಿಜವಾಗ್ಲೂ ಹಣ್ಣಿನ ರಸನ ಅಥವಾ ಈ ರಾಕ್ಷಸಿ ಇದರಲ್ಲಿ ವಿಷ ಬೆರೆಸಿರಬಹುದಾ? ಓ ಸಾರಿ, ನಿಮ್ಗೆ ಜಾಸ್ತಿ ಆಯ್ತು ಅಂತ ಅನ್ಸತ್ತೆ. ಕೊಡಿ. ಜ್ಯೂಸಲ್ಲಿ ವಿಷ ಹಾಕಿದ್ದೀನಿ ಅಂತ ಅನ್ಕೊಂಡ್ಯಾ? ಈ ಸುಹಾಸಿನಿ ಕ್ರೈಮ್ನ ಯಾವತ್ತೂ ಸೌಂಡ್ ಆಗೋ ತರ ಮಾಡಲ್ಲ. ನಿನ್ನ ಕತ್ಲೆಗೂಡಲ್ಲೇ ಅಷ್ಟು ವರ್ಷ ಬದುಕಕ್ ಬಿಟ್ಟಿದ್ದೀನಿ ಅಂದ್ಮೇಲೆ ತೀರಾ ಮಕ್ಕಳು ಮುಂದೆ ಸಾಯಿಸ್ತೀನಿ. ಅದಕ್ಕಿನ್ನೂ ತುಂಬಾ ಟೈಮ್ ಇದೆ.
ಕೊನೆಗೂ ಮನೆಯವರೆಗೂ ಬಂದ್ಬಿಟ್ಟೆ ಅಲ್ವಾ? ರೆಸ್ಟ್ ಮಾಡಿ, ಬಾಕಿದ ಆಮೇಲೆ ಮಾತಾಡೋಣ. ದೊಡ್ಡ ಮನೆ ಸಂಬಂಧ ಬೆಳೆಸಿದ್ವಿ ಅಂದ್ಮೇಲೆ ಅವ್ರ ಮುಂದೆ ದೊಡ್ಡ ಕಾಣಿಸ್ಕೊಳ್ಬೇಕು, ದೊಡ್ಡದಾಗಿ ಬದುಕಬೇಕು ಅನ್ನೋ ಆಸೆ ಎಲ್ಲ ತಂದೆ ತಾಯಂದ್ರಿಗಿರುತ್ತೆ. ಶ್ರೀಮಂತರು ಮಕ್ಕಳನ್ನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರ್ಬೋದು ಅಂತ ಅವ್ರ ತಲೆಯಲ್ಲಿ ತುಂಬಿ ನಿಮ್ಮಿಬ್ರು ಮಕ್ಕಳನ್ನ ನಮ್ಮ ಮನೆಗೆ ಸಾಗ್ ಹಾಕೋದ್ರಲ್ಲಿ ನಿಮ್ ಪಾತ್ರ ತುಂಬಾ ದೊಡ್ಡದಿದೆ ಅಂತ ನನಗ್ ಚೆನ್ನಾಗಿ. ಹೋಗ್ಲಿ ಬಿಡು ಪರಿ, ಇನ್ನು ಎಷ್ಟೊತ್ತು ಅಂತ ಆಗಿರೋ ಅವಮಾನದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀಯ. ಆ ಸುಹಾಸಿನಿ ಬಂದ್ರೆ ಏನಾದ್ರೂ ಒಂದು ಎಡವಟ್ಟು ಆಗುತ್ತೆ ಅಂತ ನಮ್ಮಿಬ್ಬರಿಗೂ ಮೊದಲೇ ಗೊತ್ತೇ ಇತ್ತಲ್ವಾ. ನಾವು ನಿರೀಕ್ಷೆ ಮಾಡಿದ್ದೆ ಆಯ್ತು ಅಂತ ಅನ್ಕೊಂಡು ಸಮಾಧಾನ ಮಾಡ್ಕೊ. ನಮ್ಮನ್ನ ಆಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶ ಸಿಗುತ್ತೆ ಅಂತ ಕಾಯ್ತಿರ್ತಾಳೆ ಅವಳು. ಒಂದು ಸಲ ನಮ್ ಜಾಗದಲ್ಲಿ ನಿಂತ್ಕೊಂಡು ನೋಡ್ಬೇಕಲ್ವಾ. ಆ ಮನ್ಸು ಅವ್ರಿಗಿದ್ದಿದ್ರೆ ಪರಿಸ್ಥಿತಿ ಹೀಗಿರ್ತಿತ್ತ ಪರಿ. ಅವ್ರಿಗೆ ಮೊದಲೇ ನಮ್ಮ ಮನೆ ಮಕ್ಕಳು ಅವ್ರ ಮನೆಗೆ ಸುಖಿಯಾಗಿ ಹೋಗಿರೋದು ಇಷ್ಟ ಇಲ್ಲ. ಈಗ ನಾವು ಕೋಪ ಮಾಡ್ಕೊಂಡು ಅವ್ರ ಮಾತಿಗೆ ಮಾತು ಕೊಟ್ರೆ ಅಲ್ಲಿ ನಮ್ಮ ಮಕ್ಳಿಗೆ ತೊಂದರೆ ಆಗೋದಿಲ್ವಾ ಪರಿ? ಆದ್ರೆ ನಾನಿವತ್ತು ಒಂದ್ ವಿಷಯನ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಮಾನನ ಏನ್ ಪರಿ? ಒಂದ್ಸಲ ಮಾಡಿರೋ ತಪ್ಪನ್ನ ಮತ್ತೆ ಮಾಡಿದೀವಿ. ಅದೇ ತಪ್ಪನ್ನ ಪದೇ ಪದೇ ಮಾಡೋದ್ ಬೇಡ. ನೋಡಿ, ಉಳಿದಿರೋ ಇಬ್ಬರು ಹೆಣ್ಮಕ್ಳಿಗೆ ನಮ್ಮ ಅಂತಸ್ತಿಗೆ ಮೀರಿ ಸಂಬಂಧ ಬೆಳೆಸೋದ್ ಬೇಡ. ಈ ಶ್ರೀಮಂತರ ಸಹವಾಸನೇ ಅಲ್ಲ. ತಪ್ಪು ಪರಿ. ಮದುವೆ ಅನ್ನೋದು ಋಣಾನುಬಂಧ. ಅದನ್ನು ತಪ್ಪಿಸೋಕೆ ಯಾರಿಂದನೂ ಸಾಧ್ಯನೇ ಇಲ್ಲ. ಸಿನಿ ನಡವಳಿಕೆ ಒಂದ್ ಸ್ವಲ್ಪ ಹೊರಟು ಅನ್ನೋದು ಬಿಟ್ರೆ ನಮ್ಮಿಬ್ರು ಹೆಣ್ಮಕ್ಳು ಅಲ್ಲಿ ಸುಖವಾಗೇ ಇಲ್ವಾ? ನಾವೇ ಸಂಬಂಧ ಹುಡುಕಿದ್ದಿದ್ರು ಇಷ್ಟೊಳ್ಳೆ ಸಂಬಂಧ ಸಿಗ್ತಾ ಇರಲಿಲ್ಲ, ಮತ್ತೆ ಇಷ್ಟೊಂದೇ ಅಳಿಯಂದ್ರು ಸಿಗ್ತಾ ಇರಲಿಲ್ಲ. ಆರ್ತಿಗೆ ನಾವು ಮೊದಲೇ ಒಂದು ಸಂಬಂಧ ನೋಡಿದ್ವಿ, ಆದ್ರೆ ಅವನು ಎಂತ ಮೋಸಗಾರ ಅಂತ ನೀನೇ ನೋಡಿದಿಲ್ಲ. ನೀವು ಮತ್ತೊಂದು ದಿಕ್ಕಲ್ಲಿ ಯೋಚನೆ ಮಾಡಿ. ಯಾವನು ಒಬ್ಬ ಸರಿ ಇರ್ಲಿಲ್ಲ ಅಂತ ಎಲ್ರೂ ಹಾಗೆ ಇರಲ್ಲ. ಒಪ್ಕೋತೀನಿ, ಆದ್ರೆ ನಮ್ಮ ಮಕ್ಕಳಿಗೆ ಅವರ ಸಂಗಾತಿನ ಆಯ್ಕೆ ಮಾಡೋ ಹಕ್ಕು ಇದೆ. ಅದನ್ನ ಬಲವಂತವಾಗಿ ಇಟ್ಕೊಂಡ್ರೆ ಅದು ತಪ್ಪಾಗಲ್ವಾ ಪರಿ? ಬಡವರ ಮನೆ ಹೆಣ್ಮಕ್ಳು ಶ್ರೀಮಂತರ ಹುಡುಗರನ್ನ ಬುಟ್ಟಿಗೆ ಹಾಕೊಂಡ್ರು ಅಂತ ಸಾಯುವರೆಗೂ ಅನ್ನಿಸ್ಕೊಳ್ಳೋದಕ್ಕಿಂತ ನಮ್ಮಂತಸ್ತಲ್ಲಿ ನಾವಿರೋದು ಒಳ್ಳೇದಲ್ವಾ? ತಪ್ಪು ಅಂತ ಏನಾದ್ರೂ ಇದ್ರೆ ಅದು ನನ್ನ ಮಾತ್ರ. ಏನ್ರಿ ನೀವು ಹೇಳ್ತಿರೋದು? ಇದ್ರಲ್ಲಿ ನಿಮ್ ತಪ್ಪೇನಿದೆ? ನಾಲ್ಕು ಹೆಣ್ಮಕ್ಳು ತಂದೆ ಆದೆ, ಆದ್ರೆ ಅವರು ಬೆಳೆದ ಮೇಲೆ ಅವ್ರ ಅಗತ್ಯಕ್ಕೆ ತಕ್ಕಂತೆ ನಾನು ದುಡಿಲಿಲ್ಲ. ಆವತ್ತು ಹಾಗೆ ಇದ್ದೆ, ಇವತ್ತು ಹಾಗೆ ಇದ್ದೀನಿ. ಏನೇ ತಿಪ್ಪರ್ಲಾಗ ಹಾಕಿದ್ರು ನಾನು ಮಾಮೂಲಿ ಮಿಡಲ್ ಕ್ಲಾಸ್ ಅಪ್ಪನಾಗೆ ಉಳ್ಕೊಂಡ್ಬಿಟ್ಟೆ ಪರಿ. ನಾವು ಯೋಗ್ಯರಾಗಿದ್ದಿದ್ರೆ, ಶಕ್ತರಾಗಿದ್ದಿದ್ರೆ ನಮ್ಮ ಮಕ್ಕಳಿಗೆ, ಮಕ್ಕಳ ಜೊತೆ ಬರೋ ಬೀಗರಿಗೆ ಇರಿಸ್ಬೋದು ಸಾಕ್ತಾ ಇರಲಿಲ್ಲ ಅಲ್ವಾ ಪರಿ? ಮಕ್ಕಳಷ್ಟೇ ಅಲ್ಲ ಪರಿ, ನೀನು ಕೂಡ ನಿನ್ನ ಎಷ್ಟೋ ಕನಸುಗಳನ್ನ ತ್ಯಾಗ ಮಾಡಿಬಿಟ್ಟಿದ್ಯಾ. ಅದಕ್ಕೆ ನನ್ನ ಅಸಹಾಯಕತೆನೇ ಕಾರಣ ಅಲ್ವಾ ಪರಿ? ಅಂಜಲಿಗೆ ಬೆಲೆ ಬಾಳೋ ಚಪ್ಪಲಿ ಹಾಕಬೇಕು ಅನ್ನೋ ಆಸೆ ಬಂದ್ರೆ ಅದ್ರಲ್ಲಿ ಅವಳು ತಪ್ಪೇನಿದೆ? ಅಂಜಲಿಗೆ ಯೋಗ್ಯತೆ ಇಲ್ಲ ಅಂತ ಸುಹಾಸಿನಿ ಹೇಳೋದಕ್ಕೆ ಕಾರಣ ನಾನಲ್ವಾ? ಏನಯ್ಯ ನೀನು ವಿಕ್ಕಿ ಬಾಬನ್ ಪರವಾಗಿ ಮಾತಾಡ್ದೆ ಅಂತ ಹಿಂಗ ಸೇಡ್ ತೀರ್ಸ್ಕೊಳ್ಳೋದು? ಎಲ್ಲಿ ವಿಕ್ಕಿ ಬಾಬಾ? ಎಲ್ಲಿಯವರು? ನಾನು ಅವ್ರ ಹತ್ರ ಜಗಳ ಮಾಡ್ಬೇಕು. ಮೊದಲು ಮನೆಗೆ ಯಾರು ಬಂದಿದ್ದಾರೆ ಅಂತ ನೋಡು, ಆಮೇಲೆ ಮಾತಾಡು. ಸಾರಿ, ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಇವರು ವೈಜಯಂತಿ ಅಮ್ಮ ಅಂತ, ನಮ್ಮೂನು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ಕೊಂಡಿದ್ರು. ಯಾಕೋ ನನಗೆ ಆಫೀಸಲ್ಲಿ ಅವರು ಸೇಫ್ ಅಂತ ಅನಿಸ್ತಿಲ್ಲ, ಅದಕ್ಕೆ ಮನೆಗೆ ಕರ್ಕೊಂಡ್ಬಂದೆ. ಲೈಫ್ ಅಲ್ಲಿ ನನ್ನ ಮದ್ವೆ ಆಗಿದ್ ಬಿಟ್ರೆ ಇದೆ ನಿನ್ ಬೆಸ್ಟ್ ಡಿಸಿಷನ್. ಇವಳು ನನ್ನ ಬಜಾರಿ ವೈಫ್, ಹೆಸರು ಅಮೂಲ್ಯ ಅಂತ. ಏಯ್, ಅವ್ರು ಇವಾಗ ತಾನೇ ಹೊಸದಾಗಿ ಬಂದಿರೋರು. ಅವ್ರಿಗೆ ನನ್ನ ಬಜಾರಿ ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ದಲ್ಲ, ಅವ್ರು ಏನ್ ಅನ್ಕೊಳ್ಳಲ್ಲ? ಫಸ್ಟ್ ಇಂಪ್ರೆಷನ್ ಕೆಟ್ಟಾಗಿರುತ್ತೆ. ನೀಟಾಗಿ ಲಕ್ಷಣವಾಗಿ ನನ್ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡು. ಏ ಬಿಡ ಬಿಡ ಬಿಡ, ನಮ್ ಇಂಟ್ರೊಡಕ್ಷನ್ ನಾವೇ ಮಾಡ್ಕೋತೀವಿ. ಅಮ್ಮ, ನಾನು ಅಮೂಲ್ಯ ಅಂತ, ವೇದಾಂತ್
ಅಲ್ಲ ಇವನು ನನ್ಗೆ ಅಫಿಷಿಯಲ್ ಆಗಿ ತಾಳಿ ಕಟ್ಟಿರೋ ಈ ಜನ್ಮದ ಗಂಡ. ತುಂಬಾ ಒಳ್ಳೆ ಜೋಡಿನಪ್ಪ ನಿಮ್ಮಿಬ್ಬರದು. ನಿಮ್ಮಿಬ್ಬರ ಸಂಬಂಧದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಬೀಳದೆ ಇರಲಿ. ನಿನ್ನ ಹೊಸ ವರ್ಷದ ಪಾರ್ಟಿ ದಿನ ಆಫೀಸ್ನಲ್ಲಿ ನೋಡಿದ್ದೆ, ಆದ್ರೆ ಸರಿಯಾಗಿ ಪರಿಚಯ ಆಗಿರ್ಲಿಲ್ಲ. ಈಗ ಆಯ್ತಲ್ಲ, ಎಲ್ಲದಕ್ಕೂ ಒಂದು ಕರೆಕ್ಟ್ ಟೈಮ್ ಅಂತ ಇರುತ್ತೆ, ಬಂದೇ ಬರುತ್ತೆ. ನಿಮ್ ಹೆಂಡತಿ ತುಂಬಾ ಮುದ್ದಾಗಿದ್ದಾರೆ, ಅಷ್ಟೇ ಚೆನ್ನಾಗಿ ಮಾತಾಡ್ತಾರೆ ಕೂಡ. ಅಮ್ಮ, ಇವಳೊಂಥರ ಸೈಕೋ. ಚೆನ್ನಾಗಿದ್ದಾಗ ತುಂಬಾ ಚೆನ್ನಾಗಿರ್ತಾಳೆ, ಕೋಪ ಬಂದ್ರೆ ಬೀದಿ ರೋಡಿ ತರ ನಿಂತ್ಕೊಂಡು ಜಗಳ ಮಾಡ್ತಾಳೆ. ಒಂಥರ ಡಬಲ್ ಎಚ್ ಕತ್ತಿ ಇದ್ದ ಹಾಗೆ. ಇವಳ ಸ್ವಲ್ಪ ಹುಷಾರ ಡೀಲ್ ಮಾಡಿ. ಏಯ್, ನನ್ನೇ ಡಬಲ್ ಎಚ್ ಕತ್ತಿ ಅಂತ್ಯಾ? ನೀನು ಸೂಜಿ, ಅಲ್ಲಲ್ಲ ದಬ್ಳ. ಅಮ್ಮ, ಮೊದಲು ಮಷಿನ್ಗೂ ಇವನ್ಗೂ ಯಾವ ಡಿಫ್ರೆನ್ಸ್ ಇರ್ಲಿಲ್ಲ. ಮಷಿನ್ ಹೆಂಗೆ ಎಲ್ಲ ಕೆಲಸನೂ ಪರ್ಫೆಕ್ಟ್ ಆಗಿ ಮಾಡುತ್ತೋ, ಇವನು ಅದೇ ತರ ಎಲ್ಲ ಕೆಲಸನೂ ಪರ್ಫೆಕ್ಟ್ ಆಗಿ ಮಾಡ್ತಿದ್ದ. ಆದ್ರೆ ಮನುಷ್ಯಂಗಿರೋ ಭಾವನೆ ಒಂದು ಚೂರು ಇರ್ಲಿಲ್ಲ. ಇವನಿಗೆ ನಗದ್ ಗೊತ್ತಿರ್ಲಿಲ್ಲ, ಅಳದ್ ಗೊತ್ತಿರ್ಲಿಲ್ಲ. ಹುಡ್ಗಿರ್ ಕಂಡ್ರೆ ಮೊದ್ಲೇ ಆಗ್ತಾ ಇರ್ಲಿಲ್ಲ, ಯಾವಾಗ್ಲೂ ಮೂತಿ ಅಂತಾನೆ ಇಟ್ಕೊಂಡಿರ್ತಿದ್ದ. ಇವನಿಗೆ ನಗದು, ಅಳದು, ಪ್ರೀತಿ ಮಾಡೋದು, ಮನುಷ್ಯ ತರ ಬಿಹೇವ್ ಮಾಡೋದ್ನೆಲ್ಲ ನಾನೇ ಹೇಳ್ಕೊಟ್ಟಿದ್ದು. ಹೌದಮ್ಮ, ನನಗೆ ಉಸಿರಾಡೋದಕ್ಕೂ ಗೊತ್ತಾಗ್ತಿರಲಿಲ್ಲ, ಅದನ್ನು ಇವಳೇ ಹೇಳ್ಕೊಟ್ಟಿದ್ದು. ಅಮೂಲ್ಯ, ಇನ್ ಮುಂದೆ ಇವರು ಇಲ್ಲೇ ಇರ್ತಾರೆ. ಬಟ್ ತುಂಬಾ ಸ್ವಾಭಿಮಾನಿ, ನಮ್ ವಸಿಷ್ಠ ಫ್ಯಾಮಿಲಿ ತರಾನೆ. ಯಾರಿಗೂ ಭಾರವಾಗಬಾರ್ದು, ದುಡ್ಡು ತಿನ್ಬೇಕು ಅನ್ನೋ ಸ್ವಭಾವ. ಅದಕ್ಕೆ ಅಜ್ಜಿನ ನೋಡ್ಕೊಂಡು ಇಲ್ಲೇ ಇರ್ಲಿ, ಅವ್ರಿಗೂ ಸಮಾಧಾನ, ನಮಗೂ ನೆಮ್ಮದಿ. ಅವ್ರನ್ನ ಕರ್ಕೊಂಡು ಹೋಗಿ ರೂಮಿನ ವ್ಯವಸ್ಥೆ ಮಾಡ್ಕೊಂಡು, ಅಂಡ್ ಹಾಗೆ ಅಜ್ಜಿನೂ ಪರಿಚಯ ಮಾಡ್ಕೊಂಡು. ಅಮ್ಮ, ಯಾಕೆ ಹೆದರ್ಕೊಳ್ತಿದ್ದೀರಾ? ಇವ್ರು ಸ್ವಲ್ಪ ಹೀಗೆ ನೋಡಿ ನದ್ನಿ, ಸ್ವಲ್ಪ ಹೆದರ್ತಾರೆ. ಯಾರು ಇಲ್ದಿರೋದು ಈ ರೀತಿ ಭಯ ಹುಟ್ಟಿಸಿದೆ ಅನ್ಸುತ್ತೆ. ಯಾರ್ಯಾಕಿಲ್ಲ, ನಾನಿಲ್ವಾ? ಇನ್ಮೇಲೆ ಈ ಮನೇಲಿ ನಿಮ್ ಪಾಲಿಗೆ ನಾನಿದ್ದೀನಿ. ನಾನು ಇದ್ದೀನಿ. ನೀ ಮಾತ್ರನಾ? ನಾನು ಇದ್ದೀನಿ. ನೋಡಿ, ನಿಮ್ ಪಾಲಿಗೆ ಯಾರ್ಯಾಕಿಲ್ಲ, ಇಷ್ಟು ಜನ ಇದೀವಿ. ನೀವಿನ್ನ ಎದುರುಕೊಳ್ಳೋ ಅಗತ್ಯನೇ ಇಲ್ಲ. ಬನ್ನಿ, ಮೊದ್ಲು ಈ ಮನೆ ಹಿರಿಯರನ್ನ ಪರಿಚಯ ಮಾಡಿಸ್ತೀನಿ, ಆಮೇಲೆ ಮಿಕ್ಕವ್ರನ್ನೆಲ್ಲ ಪರಿಚಯ ಮಾಡಿಸ್ತೀನಿ. ಬನ್ನಿ ಬನ್ನಿ. ಮಹೇಶ ಬಿಡೋಸು ನಮ್ಗೆ ಸಂಪಾದನೆ ಸರಿಯಾಗಿದ್ದಿದ್ರೆ ಇನ್ನೊಬ್ರ ಮುಂದೆ ನಾವ್ಯಾಕೆ ತಲೆ ತಗ್ಸುವಂತ ಪರಿಸ್ಥಿತಿ ಬರ್ತಾ ಇತ್ತು. ತಲೆ ತಗ್ಗಿಸ್ಬೇಕಾಗಿರೋನು ನಾನು ಪರಿ. ದಯವಿಟ್ಟು ಇದಕ್ಕೆಲ್ಲ ನೀವು ಕಾರಣ ಅಂತ ಮಾತ್ರ ಹೇಳ್ಬೇಡಿ. ಒಬ್ಬ ವ್ಯಕ್ತಿ ಯೋಗ್ಯತೆನ ಅವನ್ ದುಡಿಯೋ ದುಡ್ಡಿಂದ ಅಳೆಯೋಕ್ಕಾಗಲ್ಲ ರೀ. ತ್ಯಾಗ ನಾವು ಮಾತ್ರ ಮಾಡಿಲ್ಲ, ನಮ್ಮಷ್ಟೇ ತ್ಯಾಗನ ನೀವು ಮಾಡಿದ್ದೀರಾ. ನೀವು ನಿಮಗೋಸ್ಕರ ಅಂತ ಯಾವತ್ತೂ ಒಂದು ಒಳ್ಳೆ ಶರ್ಟು, ವಾಚು ಅಥವಾ ಶೂಸು ತಗೊಳ್ಳಿಲ್ಲ. ಶೋಕಿಗೆ ಅಂತ ₹1 ಕೂಡ ಪೋಲ್ ಮಾಡಲಿಲ್ಲ. ಸಮಾಜದಲ್ಲಿ ತಲೆ ಎತ್ಕೊಂಡು ನಿಂತ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟವ್ರು ನೀವು. ತಲೆ ತಗ್ಸಿ ಯಾವತ್ತೂ ನಿಂತ್ಕೋಬಾರ್ದು. ಆಸ್ತಿ ಅಂತಸ್ತು ಮಾಡಿದವನಷ್ಟೇ ಒಳ್ಳೆ ತಂದೆ ಅಲ್ಲ, ಒಳ್ಳೆ ಸಂಸ್ಕಾರ ಹೇಳ್ಕೊಡೋನೆ ಒಳ್ಳೆ ತಂದೆ.
ಹಿಂದೆ ನಾನಿದ್ದೀನಿ, ನೀನ್ ಮುನ್ನುಗ್ಗು ಅಂತ ಮಕ್ಕಳನ್ನ ಸರಿಯಾದ ದಾರಿಯಲ್ಲಿ ನಡೆಸೋನೆ ಒಳ್ಳೆ ತಂದೆ. ಅದೇ ಮಕ್ಕಳ ತಾಯಿಗೆ ಪ್ರೀತಿಲಿ ಸ್ವಲ್ಪನೂ ಕೊರತೆ ಮಾಡ್ದಿರೋನು ಒಳ್ಳೆ ತಂದೆ. ಅದನ್ನೆಲ್ಲ ನೀವು ಮಾಡಿದಿರಾ ರೀ. ನಿಮ್ಮಂತ ಒಳ್ಳೆ ತಂದೆನ ಪಡೆಯೋಕೆ ನಮ್ಮ ಮಕ್ಕಳು ಪುಣ್ಯ ಮಾಡಿದ್ದಾರೆ. ನಮ್ಮ ಮಕ್ಕಳ ಪಾಲಿಗೆ ನೀವು ಒಳ್ಳೆ ತಂದೆಯಾಗಿ ಎಲ್ರಿಗಿಂತ ದೊಡ್ಡ ಶ್ರೀಮಂತರಿ ನೀವು. ನೋಡಿ, ನೀವು ಇದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡಿ. ನೀವು ಹೇಳಿದ ನಿಜ, ಎಲ್ಲ ಕಡೆ ಹುಡುಕಿರುತ್ತೆ. ಆದ್ರೆ ಅದನ್ನ ಬದಿಗಿಟ್ಟು ಒಳ್ಳೇದನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಆ ಭಗವಂತ ನಮ್ಗೆ ದೇವರಂತ ಅಳಿಯಂದ್ರನ್ನ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳು ಅವ್ರ ಜೊತೆ ಸುಖವಾಗಿದ್ದಾರೆ ರೀ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನ್ ಚಿಂತೆ ಮಾಡಿ ನಿಮಗೂ ನೋವು ಕೊಟ್ಬಿಟ್ಟೆ. ತಾಯಿ ಪ್ರೀತಿ ಲೋಕಕ್ಕೆಲ್ಲ ಕಾಡುತ್ತೆ, ಆದ್ರೆ ತಂದೆ ಪ್ರೀತಿ ಇಲ್ಲಿಟ್ಕೊಂಡಿರ್ತದೆ. ಅಪ್ಪ ಎಂದರೆ ಅನುರಾಗ, ಅಪ್ಪಿಕೊಳ್ಳುವ ಅನುವಾಗ, ಯಾಗ ಪ್ರೀತಿಯ ಸಂಯೋಗ. ಸಂಕ್ರಾಂತಿ ಹಬ್ಬದ ದಿನ ಮನೆಗ್ ಬಂದಿದ್ದೀರಾ ನೀವು. ನಿಮ್ ಮುಖದಲ್ಲಿ ತಾಯಿ ವಾತ್ಸಲ್ಯ ಎತ್ತಿ ಕಾಣಿಸ್ತಾ ಇದೆ. ನೀವ್ ಈ ಮುಂಚೆ ಆಫೀಸಲ್ಲಿ ಇದ್ರಾ? ಪಾಪ ಅಲ್ಲೊಬ್ರೆ ಹೇಗಿದ್ರಿ? ಈ ವೇದಾಂತ ಒಬ್ಬ ನನಗ್ ಹೇಳೇ ಇಲ್ಲ. ಹೇಳಿದ್ರೆ ನಿಮ್ನ ಇಲ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳಿರ್ತಿದ್ದೆ. ಪಟ್ಟಪ್ಪ, ಅಯ್ಯೋ ಇವಳೇನಪ್ಪ ಗಂಡನ್ ಹೀಗೆಲ್ಲ ಮಾತಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನ್ ಸ್ವಲ್ಪ ಹಂಗೇನೆ, ನನ್ಗೆ ಯಾರು ತುಂಬಾ ಇಷ್ಟ ಆಗ್ತಾರೋ ಅವ್ರ ಜೊತೆ ನಾನು ಹಿಂಗೆ ಮಾತಾಡೋದು. ಆಮೇಲೆ ಒಂದಂತೂ ಪಕ್ಕ, ನಿಮ್ಗೆ ಈ ಮನೇಲಿ ಬೋರ್ ಆಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ಇಲ್ಲಿ ಒಬ್ರಿಗೊಬ್ರು ಫ್ರೆಂಡ್ಲಿ ಆಗಿರ್ತೀವಿ. ನಮ್ದು ಒಂಥರ ಅಪರೂಪ ಜಾಯಿಂಟ್ ಫ್ಯಾಮಿಲಿ. ಅಕ್ಕ, ಇವಳೆ ನಮ್ ಹೋಮ್ ಮಿನಿಸ್ಟರ್, ನನ್ನ ಅಕ್ಕ ಆರ್ತಿ ಅಕ್ಕ. ಅಕ್ಕ, ಇವರು ವೈಜಯಂತಿ ಅಂತ. ನಮಸ್ಕಾರ ಅಮ್ಮು. ಇವರು ಅಕ್ಕ, ಇವ್ರು ವೈಜಯಂತಿ ಅಂತ. ಇವ್ರ ಇನ್ಮೇಲಿಂದ ಇಲ್ಲೇ ಇರ್ತಾರೆ. ಅಜ್ಜಿ ನೋಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದಾರೆ. ಓಹೋ, ಹೌದಾ? ಆಗ್ಲಿ. ಅಮ್ಮ, ಆರ್ತಿ ಅಕ್ಕ ನನ್ ಗಂಡ ವೇದಾಂತ ಇದಾರಲ್ಲ, ಅವ್ರ ತಮ್ಮನ್ ಹೆಂಡತಿ. ನಾವಿಬ್ರು ಎಷ್ಟು ಅದೃಷ್ಟವಂತರಂದ್ರೆ, ನಾವಿಬ್ರು ಅಕ್ಕ ತಂಗಿದ್ರು ತಮ್ಮ ಅಣ್ಣನ ಮದ್ವೆ ಆಗಿ ಒಂದೇ ಮನೆಗ್ ಸೊಸೆಯಾಗಿ ಬಂದ್ವಿ. ಇದೆ ಈ ಮನೆ ಸ್ಪೆಷಾಲಿಟಿ ಅಂದ್ರೆ. ಈ ತರ ಎಲ್ಲಾದ್ರೂ ನೋಡಿದ್ದೀರಾ ನೀವು? ತುಂಬಾ ಅಪರೂಪ ಅಲ್ವಾ? ಇವಳು ಲವ್ ಮಾಡುದು, ನಾನು ಲವ್ ಮಾಡಿ ಮದ್ವೆ ಆದೆ. ಇವಳು ಲವ್ ಸ್ಟೋರಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಯಾವ್ದಾದ್ರು ಪುರ್ಸೊತ್ತಿದ್ದಾಗ ಹೇಳ್ತೀನಿ. ಇವಳ ಅಕ್ಕ ಆದ್ರೂ ಒಂಥರ ಅಮ್ಮ ಇದ್ದಂಗೆ, ಅಷ್ಟು ಚೆನ್ನಾಗಿ ನೋಡ್ಕೋತಾಳೆ. ಅಮ್ಮ, ಇವಳು ಸ್ವಲ್ಪ ಓವರ್ ಆಗಿ ಬಿಲ್ಡಪ್ ಕೊಡ್ತಿದ್ದಾಳೆ. ನಾವಿಬ್ರು ಅಕ್ಕ ತಂಗಿನೇ, ಇವಳು ಸ್ವಲ್ಪ ತರ್ಲೆ. ಅಮ್ಮ, ಯಾಕಿಷ್ಟೊಂದು ಗಾಬರಿ ಆಗಿದ್ದೀರಾ? ಅಕ್ಕ, ಇವ್ರು ಹಿಂಗೇನೆ ಸ್ವಲ್ಪ ಜಾಸ್ತಿನೇ ಹೆದರ್ಕೊಳ್ತಾರೆ ಅಂತ ವಿಕ್ಕಿ ಬಾಬಾ ಹೇಳ್ತಿದ್ರು. ಈ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅನ್ಸುತ್ತೆ. ಅಮ್ಮ, ನೀವ್ ಏನು ಹೆದರ್ಕೊಂಬೇಡಿ, ನಾವ್ ಎಲ್ರೂ ಇದೀವಿ. ಅಮ್ಮ, ನನಗೆ ಅಡ್ಗೆ ರೆಡಿ ಮಾಡ್ತೀನಿ. ಅಮ್ಮ, ಈ ಮನೆ ನಿಮ್ದಿನ್ನೂ ಒಬ್ರು ಪರಿಚಯ ಆಗಿರೋದಷ್ಟೇ. ಇನ್ನೂ 5-6 ಜನ ಇದಾರೆ. ಬನ್ನಿ, ಅವನ್ನೆಲ್ಲ ಪರಿಚಯ ಮಾಡಿಕೊಡ್ತೀನಿ. ಅದಕ್ಕೆ ಒಂದ್ ನಿಮಿಷ. ಇವರು ನಮ್ಮ ಮನೆಗೆ ಹೊಸದಾಗಿ ಇವತ್ತಿಂದ. ಅಮ್ಮು, ಒಂದ್ ನಿಮಿಷ. ಯಾರು ಅಂತ ನಂಗೆ ಗೊತ್ತು. ಹೌದಾ? ನಿಮಗೆ ಹೆಂಗ್ ಗೊತ್ತು? ಅದಕ್ಕೆ ಅವತ್ತು ಅಮ್ಮನ ಜೊತೆ ಆಫೀಸಿಗೆ ಹೋದಾಗ ನಾನು ಇವ್ರನ್ನ ಆಫೀಸಲ್ಲಿ ನೋಡಿದ್ದೀನಿ. ಓ, ಹೌದಾ? ಅಷ್ಟೇ ಅಲ್ಲ, ನನಗೆ ಬಿಕ್ಕಳಿಕೆ ಬಂದಾಗ ಇವರು ನನಗೆ ನೀರು ಕುಡಿಸಿ ಸಮಾಧಾನ ಮಾಡಿದ್ದು.
ಅವತ್ ನನಗೆ ನಿಮ್ಮದು ಸರಿಯಾಗಿ ಮಾತಾಡ್ಸಕ್ಕಾಗ್ಲಿಲ್ಲ. ಟೈಮ್ ಆಯ್ತು ಅಂತ ಹೊರಟು ಬಂದ್ಬಿಟ್ಟೆ. ಸಾರಿ ಅಮ್ಮ. ಸಾರಿ ಅಮ್ಮ. ಜನುಮವಿಪ